ಬಾಡಿಯಲ್ಲಿ ಆ ವಿಷ ಹೇಗ್ ಸೇರಿತು? ಅದನ್ನ ಸೇರ್ಸಿದ್ ಯಾರು ಅನ್ನೋದು ಇಟ್ಸ್ ಅ ಮಿಸ್ಟ್ರಿ. ನಿಖೋಡ್ವಾಗೆ ಉಳ್ದೋಯ್ತು. ಈ ವಿಷಯನ ಹೀಗೆ ಬಿಟ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಇದನ್ ಮಾಡ್ದವ್ರಿಗೆ ಕುಮ್ಮಕ್ ಕೊಟ್ಟಂಗಾಗತ್ತೆ. ಅಂಡ್ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಇದೇ ತರ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರನ್ನ ಬೇರ್ ಸಮೇತ ಕಿತ್ತಿ ಬಿಸಾಕ್ಬೇಕು. ಅದಕ್ಕೆ ನಾನು ಮತ್ತೆ ಪ್ರಾಕ್ಟೀಸ್ ಶುರು ಮಾಡ್ತಾ ಇದ್ದೀನಿ. ನನ್ನ ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಕೇಸೇ ನಮ್ಮ ಬಂದ. ಗುಡ್, ಸೂಪರ್. ನೀನಿದನ್ನ ನನಗೆ ಹೇಳಿದ್ದು ಒಳ್ಳೆಯದೇ ಆಯಿತು. ಪ್ರಭಾ, ನಂಗೊಂದು ಒಳ್ಳೆ ಅಸಿಸ್ಟೆಂಟ್ನ ಹುಡುಕೊಡ್ತೀಯಾ? ಯಾಕಾತಿ, ನನಗಿಂತ ಒಳ್ಳೆ ಸಜೆಸ್ಟ್ ಮಾಡೋದಕ್ಕೆ ಬೇರೆ ಯಾರಾದರೂ ಬೇಕಾ? ಅದು ಹಾಗಲ್ಲ ಪ್ರಭು, ನೀನು ಸಜೆಸ್ಟ್ ಮಾಡ್ತೀಯಾ, ಆದರೆ ನೀನು ತುಂಬ ಬ್ಯುಸಿಯಾಗಿರ್ತೀಯ ಅಲ್ಲ. ನನಗೂ ಒಂದು ಅಸಿಸ್ಟೆಂಟ್ ಇರಬೇಕು. ಕಾತಿ, ನಿನಗೊಬ್ಬರು ಒಳ್ಳೆ ಅಸಿಸ್ಟೆಂಟ್ನ ಹುಡುಕೊಡ್ತೀನಿ, ಯೋಚನೆ ಮಾಡಬೇಡ. ಜೊತೆಗೆ ನಾನು ಇರ್ತೀನಿ, ಓಕೆ? ಥ್ಯಾಂಕ್ಸ್ ಪ್ರಭು. ಲವ್ ಬರೋದು ಬಂದೆ, ಸ್ವಲ್ಪ ಮುಂಚೆ ಬರೋದಲ್ವೇನೋ? ಏನೋ ಮುಂಚೆ ಬರೋದು, ನಂದೇ ನನಗಾಗಿದೆ. ನೀನೊಳ್ಳೆ. ಆದರೂ ಸ್ವಲ್ಪ ಮುಂಚೆನೇ ಬರಬೇಕಿತ್ತು ಕಣೋ. ಎಂಥ ಹೈ ಡ್ರಾಮಾ ನಡೀತು ಗೊತ್ತಾ? ಹೋಗ ಯಾಚೆ. ನನಗೆ ನನ್ನ ನಾಟಕ ಮುಗಿದ್ರೆ ಸಾಕಾಗಿದೆ. ಬೇರೆಯವ್ರ ಡ್ರಾಮಾ ತಗೊಂಡು ನನಗೇನಾಗಬೇಕು? ಸುಮ್ಮನೆ ಹೋಗ. ಯಾಕೆ ಸಿಟ್ ಮಾಡ್ಕೋತ್ಯಾ? ತುಂಬ ಇಂಟ್ರೆಸ್ಟಿಂಗ್ ಡ್ರಾಮಾ ಇದು, ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಕೇಳಿಸ್ಕೊಳ್ಳೋ. ನೀನು ಇದನ್ನ ಕೇಳಿಸ್ಕೊಂಡ್ರೆ ಎಣ್ಣೆ ಹೊಡಿದೇನೆ ಕಿಕ್ಕೆ ಇರುತ್ತೆ. ಸರಿ, ಅದೇನು ಹೇಳ್ತೀಯ ಹೇಳ್ಬಿಡಪ್ಪ. ನೀನು ಹೇಳಬೇಕು ಅಂತಲೇ ಬಂದಿದ್ಯಾ, ನಾನು ಕೇಳೋವರೆಗೂ ಬಿಡಲ್ಲ ಅನ್ಸುತ್ತೆ. ಹೇಳು. ಇವತ್ತೇನಾಯ್ತು ಗೊತ್ತಾ? ಅದನ್ನೇ ಹೇಳ್ತಾ ಇರೋದು. ನೀನು ಹೇಳಿದ್ರೆ ತಾನೆ ಗೊತ್ತಾಗೋದು ಅದೇನು ಅಂತ. ಕೂಲ್. ಇವತ್ತು ನಮ್ಮ ಕಾವೇರಿ ಮೇಡಮ್ ಅವ್ರ ಕ್ಲೋಸ್ ಫ್ರೆಂಡ್ ಎದುಗೆ ಬಾಯಿಗೆ ಬಂದಾಗ ಬೈದ್ಬಿಟ್ರು. ಹೌದಾ? ವೆರಿ ಇಂಟ್ರೆಸ್ಟಿಂಗ್. ಫೈಲ್ಸ್ ಅಲ್ಲೇನೋ ತಪ್ಪಾಗಿದೆ ಅಂತ ಸಿಟ್ ಮಾಡ್ಕೊಂಡು ಎದು ಮುಖದ ಮೇಲೆ ಫೈಲ್ಸ್ನ ಬಿಸಾಕ್ಬಿಟ್ರಂತೆ. ಅಷ್ಟಿಲ್ಲ ಆಯ್ತಾ? ಎದು ಅವ್ರ ಪ್ರಾಣ ಸ್ನೇಹಿತ, ಅವನೇನು ಮಾಡಿದ್ರು ನಡೀತಿತ್ತಲ್ಲ ಅಂತವನಿಗೆ ಅವಳು ಬೈದ್ಬಿಟ್ಲಾ? ಆಶ್ಚರ್ಯ ಆಗ್ತಿದ್ಯಲ್ಲ. ಜೊತೆಗೆ ನಮ್ಮ ಪ್ರೀತಮ್ ಸರ್ರು ಮೀಟಿಂಗಲ್ಲಿ ಓಪನ್ ಆಗಿ ವಾರ್ನಿಂಗ್ ಮಾಡಿದ್ರು. ವಾ, ಹೌದಾ? ಮೋಸ್ಟ್ಲಿ ಕಾವೇರಿ ಮೇಡಮ್ ಪಿನ್ನಿಟ್ಟಿರ್ಬೇಕು. ಏನು ತಪ್ಪೋ ಏನೋ. ಕಾವೇರಿ ಮೇಡಮ್ಮು ಈ ರೇಂಜ್ಗೆ ಮುಗಿಬಿದ್ದಿದ್ದಾರೆ ಅಂದರೆ ಇದು ಬರೀ ಫೈಲ್ ತಪ್ಪಲ್ಲ, ಕಾವೇರಿ ಲೈಫಲ್ಲೇ ಏನೋ ತಪ್ಪಾಗಿರಬೇಕು. ಸರಿ, ಆಮೇಲೆ ಸಿಗ್ತೀನಿ. ಹಾಯ್ ಕ್ಯಾಡ್ಬರೀಸ್, ಚೆನ್ನಾಗಿದ್ಯಾ? ನೀನೆಲ್ಲಿ ಚೆನ್ನಾಗಿರ್ತೀಯ? ನಿಮ್ಮ ಪ್ರೀತಿಯ ಕಾವೇರಿ ಮೇಡಮ್ಮು ಅಷ್ಟೊಂದು ದುಡ್ಡು ಕೊಟ್ಟು ನನಗೆ ಬಾಯಿಗೆ ಬಂದ ಬೈದಿದ್ದಾರೆ. ಇನ್ನೆಲ್ಲಿ ಚೆನ್ನಾಗಿರ್ತೀಯ ಹೇಳು? ನೋಡಿ ಪ್ಲೀಸ್, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನನಗೆ ಮಾಡೋಕ್ಕೆ ಸುಮಾರು ಕೆಲಸ ಇದೆ. ಹೌದೌದು, ಮಾಡಿದ ತಪ್ಪನ್ನ ತಿದ್ಗಣ ಕೆಲಸನಾ? ತಪ್ಪು? ಏನು ತಪ್ಪು? ಅರೆ, ಇಷ್ಟೆಲ್ಲ ಯಾಕೆ ಹೆದರ್ಕೋತಾ ಇದ್ಯಾ? ನಾನೇನು ಕಾವೇರಿ ಮೇಡಮ್ಮ ಬೈಯೋದಕ್ಕೆ? ಅದೇನೋ ಫೈಲಲ್ಲಿ ತಪ್ಪಿದೆ ಅಂತ ಮೇಡಮ್ ಬೈದ್ರಂತಲ್ಲ, ಅದ್ರ ಬಗ್ಗೆ ಕೇಳಿದೆ ಅಷ್ಟೇ. ಇದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ. ನಾನು ಅವತ್ತೇ ಹೇಳಿದೆ ಅಲ್ವಾ ಇವ್ರುಗಳ ಬಗ್ಗೆ. ಏನಾದರೂ ಆಫೀಸಲ್ಲಿ ಈ ಥರ ಎಲ್ಲ ಇನ್ಸಲ್ಟ್ ಮಾಡಬಾರ್ದಾಗಿತ್ತು. ಇದು ತುಂಬ ಸೊಕ್ಕು ಅವಳಿಗೆ. ತಾನೇನೋ ಮಹಾನ್ ಬುದ್ಧಿವಂತೆ ಅಂತ ಕೊಬ್ಬು. ಇರಲಿ, ಆದರೂ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಸೊಕ್ಕಿರಬಾರ್ದು. ಮನೇಲಿ ನನಗೇನೋ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡೋಲ್ಲ. ನೀನು ಸಮಾಧಾನ ಮಾಡ್ಕೊ. ಸಂಜೆ ಎಲ್ಲಾದರೂ ಹೊರಗಡೆ ಸಿಗೋಣ.
ಓಕೆನಾ? ಇಲ್ಲ, ನಾನು ಮನೆಗೆ ಹೋಗಬೇಕು. ಅರೆ, ಈ ನೋವೆಲ್ಲ ಮರಿಬೇಕಂದ್ರೆ ಅದು ಕರೆಕ್ಟಾಗಿ ಔಷಧಿ ಬೀಳಬೇಕು. ಇದು ಸುಮ್ಮನೆ ನನ್ನ ಮಾತು ಕೇಳಪ್ಪ. ಸಂಜೆ ಹೊರಗಡೆ ಹೋಗೋಣ. ಪರಮಾತ್ಮ ಒಳಗಡೆ ಹೋದ್ರೆ ಎಲ್ಲ ಟೆನ್ಷನ್ ಹೊರಗಡೆ ಹೋಗ್ಬಿಡುತ್ತೆ, ತಿಳಿತಾ? ಹೋಗಿ ಮೊದಲು ಕರೆಕ್ಟ್ ಆಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ. ನೀವೇನಾದರೂ ಇಂಪ್ರೂವ್ ಆಗಲಿಲ್ಲ ಅಂದರೆ ನಿಮ್ಮ ಮೇಲೆ ಸಿವಿಯರ್ ಆ್ಯಕ್ಷನ್ ತಗೋಬೇಕಾಗತ್ತೆ. ಹೌದು, ನೀವು ಹೇಳೋದು ಸರಿ. ಸಂಜೆ ಸಿಗೋಣ. ಹಾ, ದಟ್ಸ್ ಲೈಕ್ ಎ ಗುಡ್ ಬಾಯ್. ಕಾವೇರಿ ಯಾರಿಗೂ ಸೊಪ್ಪು ಹಾಕದೇ ಇರೋ ದುಂಬಿಕ್ಕೋ ಗೇರ್ ಸೊಪ್ಪು ಜಲಪಾತ ಆಗ್ತಾ ಇದ್ದಾಳೆ. ಅದು ಗೇರ್ ಮಂಗಣ್ಣ ಆಗ್ತಾ ಇದ್ದಾನೆ. ಕಾವೇರಿ ನನ್ನ ಬದುಕಿನ ಜೀವನದಿ ಆಗ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಅವಳು ನನ್ನ ಆಸೆ ಕನಸುಗಳನ್ನು ಕೊಚ್ಕೊಂಡು ಹೋಗೋ ಪ್ರವಾಹ ಆಗೋ ಥರ ಕಾಣ್ತಿದ್ದಾಳಲ್ಲ. ಎಕ್ಸ್ಕ್ಯೂಸ್ ಮೀ, ಕಾವೇರಿ ಕ್ಯಾಬಿನಲ್ಲಿ ಇದ್ದಾರಲ್ಲ? ಅವಾಗಲೇ ಹೊರಟ್ರು. ವಾಟ್? ಮೇಡಮ್ ಆಗಲೇ ಹೋದ್ರಾ? ಕಾವೇರಿ ಮ್ಯಾಮ್ ಅವಾಗಲೇ ಹೋದ್ರು. ಥ್ಯಾಂಕ್ ಯು. ಹೊರಟೋದ್ಲಾ? ಛೇ, ಇಷ್ಟೆಲ್ಲ ಹೇಳಿದ್ರು ಅವಳು ವೆಯ್ಟ್ ಮಾಡಿದೆ. ನನಗೂ ಒಂದು ಮಾತು ಹೇಳ್ದೆ ಹೊರಟೋಗಿದ್ದಾಳಲ್ಲ. ಯಾಕೆ ಅವಳನ್ನ ಅವಾಯ್ಡ್ ಮಾಡ್ತಿದ್ದಾಳೆ? ಏನು ನಡೀತಿದೆ ಅವಳ ಮೈಂಡಲ್ಲಿ? ಒಂದು ಅರ್ಥ ಆಗ್ತಿಲ್ವಲ್ಲ. ಕಾವೇರಿ, 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 ನನ್ನ ಮಾತು ಕೇಳು. ನಾನು ನಿನ್ನ ಹತ್ರ ಮಾತಾಡಬೇಕು. ಛೀ, ಕಾವೇರಿ, ಕಾವೇರಿ, ಕಾವೇರಿ ಪ್ಲೀಸ್. ಕಾವೇರಿ, 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 ವಿಂಡೋ ತೆಗಿ. ಕಾವೇರಿ, ಕಾವೇರಿ, ನಾನು ನಿನ್ನ ಹತ್ರ ಮಾತಾಡಬೇಕು. ಕಾವೇರಿ ಪ್ಲೀಸ್. ಕಾವೇರಿ, ವಿಂಡೋ ಓಪನ್. ಡ್ರೈವರ್, ಬೇಗ ಹೋಗಿ. ಕಾವೇರಿ, ಕಾವೇರಿ, ವಿಂಡೋ ಓಪನ್ ಮಾಡಿ. ಕಾವೇರಿ, ಕಾವೇರಿ, ಕಾವೇರಿ. ಏ ಕಾವೇರಿ, ನನಗೆ ಚಾಲೆಂಜಾ? ಎಲ್ಲಿ ಹೋಗ್ತೀಯಾ? ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ತೀಯಾ ಅಂತ ನಾನು ನೋಡ್ತೀನಿ. ಡ್ರೈವರ್, ಅವನ್ನ ಓವರ್ಟೇಕ್ ಮಾಡಿಕೊಂಡು ನೀವು ಫಾಸ್ಟಾಗಿ ಹೋಗಿ.